ಅಂದಕ್ಕೆ ಸೀರೆನು ಸರಿಯುತ್ತಾ ಇದೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಮ್ಮ ಕನ್ನಡ ಚಿತ್ರರಂಗದ ಹಾಡುಗಳು ಮೊದಲೆಲ್ಲ ಕೇಳ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ, ಕಿವಿಗಳಿಗೆ ಹಿತ, ಒಂದು ಚೇತೋಹಾರಿ ಮನಸ್ಥಿತಿ ಆಗ್ತಾ ಇತ್ತು. ಅಲ್ಲೊಂದು ರಮ್ಯವಾದ ಲೋಕವೇ ಅನಾವರಣ ಆಗ್ತಾ ಇತ್ತು. ನವಿರಾದಂತಹ ಒಂದು ಪ್ರೀತಿ ಇತ್ತು, ಪ್ರೇಮ ಇತ್ತು, ಪ್ರಣಯ ಇತ್ತು. ಅಲ್ಲೊಂದು ಆಹ್ಲಾದಕರವಾದಂತಹ ವಾತಾವರಣಗಳಿದ್ವು. ಆ ಹಾಡಲ್ಲಿ ನಮ್ಮ ಮನಸ್ಸು ಒಂದ್ ರೀತಿ ಪ್ರಫುಲ್ಲ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಹಾಡುಗಳು ವಿಕೃತಿಗೆ ಆಮೇಲೆ ಅಶ್ಲೀಲತೆಗೆ ಕೊಂಡೊಯ್ತಿದ್ದಾವೆ ಅನ್ನುವಂಥದ್ದು. ನೋಡಿ, ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಜೋಗಿ ಪ್ರೇಮ್ ಅಂತ ಕರಿತಿದ್ರಲ್ಲ, ಅವರು ಸಿನಿಮಾ ನಟ ಮತ್ತು ನಿರ್ದೇಶಕ ಪ್ರೇಮ್ ಅವರ ನಿರ್ದೇಶನದ ಸಿನಿಮಾ ಕೇಡಿ. ಈ KD ಸಿನಿಮಾದಲ್ಲಿ ಇದರಲ್ಲಿ ಏನು ಧ್ರುವ ಸರ್ಜಾ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ಹಾಡು ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಹಾಡು. ಇದನ್ನು ಹಾಡು ಅನ್ನಬೇಕು, ಒಂದು ರೀತಿ ಕಳಪೆ ಮಟ್ಟದ ಕಡಿಮೆ, ಒಂದು ರೀತಿ ಏನು ಅನ್ಬೇಕು, ಇದಕ್ಕೆ ಅಶ್ಲೀಲ ಏನು ವರ್ಡ್ಗಳು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಹಾಡಿನ ಒಂದು ಮೆಲುಕು ಹಾಕಿದ್ದಾರೆ. ನಮ್ಮ ಹಾಡಿನ ರೂಪದ ಒಂದು ರೀತಿ ಅಶ್ಲೀಲ ಸಾಹಿತ್ಯವೂ ಅಲ್ಲ ಇದು. ಆ ಹಾಡಿದೆಯಲ್ಲ, ಅದನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಇವ್ರೇನು ಹಾಡು ಬರಿತಿದ್ದರು ಅಥವಾ ಬ್ಲೂ ಫಿಲಮ್ ನೋಡ್ಕೊಂಡು ಏನಾದ್ರು ಬರೀತಿದ್ದರೋ ಅರ್ಥ ಆಗ್ತಾ ಇಲ್ಲ. ಈಗ ಎಲ್ಲ ಕಡೆ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಸರ್ಸೆ ನಿನ್ನ ಸೆರಗ ಸರಸೆ ಏನ್ ಹೇಳಕ್ಕಪ್ಪ ಹೊರಟಿದಿರಿ? ಏನ್ ಹೇಳೋದಕ್ಕೆ ಹೊರಟಿದಿರಿ? ಸಮಾಜದಲ್ಲಿ ಮೊದಲೇ ವಿಕೃತಿಗಳು ಹೆಚ್ಚಾಗ್ತಾ ಇದಾವೆ. ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಮಕ್ಕಳು ಈ ಸಿನಿಮಾಗಳನ್ನ ನೋಡಿ ದಿಕ್ಕೆಟ್ಟು ಹೋಗ್ತಿದ್ದಾರೆ. ಅವ್ರ ಕೈಲಿ ಮೊಬೈಲ್ ಇದೆ. ನಿಮ್ಮ ಹಾಡುಗಳು ನೋಡಿಕೊಂಡು ಅವರು ವಿಚಿತ್ರವಾಗಿ ವರ್ತನೆ ಮಾಡಿ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಪ್ರಜ್ಞೆನೂ ಇಲ್ಲ, ವಿವೇಕನೂ ಇಲ್ಲ, ಅರಿವು ಇಲ್ಲ, ಏನೂ ಇಲ್ಲ. ಈ ಪ್ರೇಮ್ ಅವ್ರಿಗೆ ಮೊದಲೆಲ್ಲ ಒಳ್ಳೆ ಸಾಹಿತ್ಯನ ಬರ್ತಿದ್ರು. ಏನು ಜೋಗಿ ಸಿನಿಮಾದಲ್ಲಿ ಬೇಡುವೆನು ವರವನ್ನ ಕೊಡುತ್ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ ಅನ್ನುವಂಥ ಒಳ್ಳೆ ಸಾಹಿತ್ಯವನ್ನ ಬರೆದಿದ್ದಾರೆ. ಆನಂತರ ಈ ಸಿನಿಮಾದವರು ನಮ್ಮ ಜಾನಪದ ಸಾಹಿತ್ಯ ಹಾಡುಗಳನ್ನ ತೆಗೆದುಕೊಂಡು ಅದನ್ನು ಒಂದಷ್ಟು ವಿಕೃತಿಗೊಳಿಸಿ ಇವ್ರಿಗೆ ಎಷ್ಟು ಬೇಕಾ ಲೈನ್ ತಗೊಂಡು ಒಂದು ರೀತಿ ತಮ್ಮ ಲಾಭಕ್ಕೆ ಏನು ಮಾಡ್ಕೋಬೇಕೋ, ಎಷ್ಟು ಆ ಸಾಹಿತ್ಯವನ್ನು ಎಷ್ಟು ವಿಕೃತಿ ಮಾಡ್ಬೇಕು ಅದನ್ನ ಮಾಡ್ತಾರೆ. ಈಗ ಬಹುಶಃ ಇದು ಪಬ್ಲಿಸಿಟಿಯ ಗಿಮಿಕ್ ಅಂತ ನನ್ಗೆ ಕಾಣುತ್ತೆ. ಪಬ್ಲಿಸಿಟಿಗೋಸ್ಕರ ಈ ರೀತಿ ಅಶ್ಲೀಲ ಪದಗಳನ್ನ ಒಳಗೊಂಡಿರುವ, ಅಶ್ಲೀಲತೆಯನ್ನೇ ಒಳಗೊಂಡಿರುವ ಇದನ್ನ ಸಾಂಗ್ ಅಂತ ಅನ್ನೋದಿಕ್ಕಾಗಲ್ಲ. ಪೋಲಿ ಹುಡುಗರು ಪೋಲಿ ಜನಗಳು ಮಾತಾಡೋ ಅಂತ ಒಂದು ಮಾತುಗಳು ಅಂತ ಕರಿಬೇಕಷ್ಟೆ. ಯಾರಾದ್ರೂ ಕೌಟುಂಬಿಕವಾಗಿ ಮತ್ತೆ ಮಕ್ಕಳು ವಯಸ್ಕರು ನೋಡೋ ಸಿನಿಮಾಗಳದು. ನಿಮಗೆ ಪ್ರಣಯ ಅಂದ್ರೆ ರಮ್ಯತೆ ಅಂದ್ರೆ ಈ ರೀತಿಯ ಪೋಲಿ ಪದಗಳನ್ನೇ, ಅಶ್ಲೀಲ ಪದಗಳನ್ನೇ ತುಂಬಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ಅದನ್ನು ಕೇಳಿದ್ರೆ ಎಷ್ಟು ಕಡಿಮೆ ದರ್ಜೆ, ಎಷ್ಟು ಕಳಪೆ ಹಾಡು ಅಂತ ಅನ್ಸುತ್ತೆ. ಮೊದಲು ಈ ತರದ ಹಾಡುಗಳನ್ನ ರಿಮೂವ್ ಮಾಡಬೇಕು. ಸಮಾಜದ ಶಾಂತಿ, ಸಮಾಜದಲ್ಲಿ ವಿಕೃತಿಗಳು ಹೆಚ್ಚಾಗ್ತವೆ. ಸಿನಿಮಾಗಳನ್ನ ನೋಡ್ತಿದೀವಲ್ಲ, ಬರೀ ಏನು ಒಡಿ ಮಗ ಬಿಡಬೇಡ ಅವನ್ನ ಏನ್ ಹೇಳಕ್ ಹೊರಟಿದ್ರಿ? ಲಾಂಗು ಮುಚ್ಚಿ ಹಿಡ್ಕೊಂಡು ಅವ್ರನ್ನ ಒಡಿ ಅಂತ ಹೇಳಕ್ಕಾಗತ್ತಾ? ನಿಮ್ಮ ಹಾಡುಗಳು ಏನನ್ನ ಹೇಳ್ತವೆ, ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತವೆ ಅನ್ನೋ ಪ್ರಜ್ಞೆ ಇಲ್ವಲ್ಲ ನಿಮಗೆ. ಇನ್ನು ಸೆನ್ಸಾರ್ ಮಂಡಳಿ ಅಂತ ಒಂದಿರುತ್ತೆ, ಅದು ಆ ಸೆನ್ಸಾರ್ ಮಂಡಳಿಗೆ ಪರ್ಮಿಷನ್ ಕೊಡ್ತಾವಲ್ಲ ಇವ್ರಿಗೆಲ್ಲ ಇದೆಲ್ಲ ಏನು ಗೊತ್ತಾಗಲ್ವಾ? ಏನ್ ಸಾಹಿತ್ಯ ಇದು? ಈ ಹಾಡಲಿನ ಮೂಲಕ ಏನು ತೋರ್ಸಕ್ ಹೊರಟಿದ್ದಾರೆ, ಏನು ಹೇಳಕ್ ಹೊರಟಿದ್ದಾರೆ, ಇದನ್ನು ನೋಡೋ ಸಮಾಜಕ್ಕೆ ಏನ್ ಮೆಸೇಜ್ ಹೋಗುತ್ತೆ? ನಮ್ಮ ಕನ್ನಡ ಚಿತ್ರರಂಗದ ಒಂದು ಒಳ್ಳೆ ಪರಂಪರೆ ಇದೆಯಪ್ಪ. ಮೊದಲೆಲ್ಲ ಹಾಡುಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ, ಚಿ ಉದಯಶಂಕರ್, ವಿಜಯ ನರಸಿಂಹ, RN ಜಯಗೋಪಾಲ್, ನಮ್ಮ ಹಂಸಲೇಖ ಅವರು, ಎಂತೆಂಥ ನಮ್ಮ ಕವಿರಾಜ್ ಅವರು, ಇವತ್ತಿನ ಹೃದಯ ಶಿವ, ಇವರೆಲ್ಲ ಒಳ್ಳೊಳ್ಳೆ ಸಾಹಿತ್ಯವನ್ನು ಬರಿತಾ ಇದ್ದಾರೆ. ಅವರಲ್ಲೂ ರಮ್ಯತೆ ಇದೆ, ಪ್ರಣಯತೆ ಇದೆ, ಆದ್ರೆ ಶೃಂಗಾರತೆ ಇದೆ. ಅದಕ್ಕೊಂದು ಲೈನ್ ಇದೆ, ಅದನ್ನ ದಾಟಿದ್ರೆ ಅದು ಅಶ್ಲೀಲ. ಅದು ಕಾಮ ಕೆಟ್ಟದಲ್ಲ, ಆದ್ರೆ ಅದು ಅಶ್ಲೀಲತೆಗೆ ಹೋಗ್ಬಾರ್ದು ಅಂತ ನೀವು ಹೆಂಗೆ ಹೇಳ್ತೀರಿ ಅನ್ನೋದನ್ನ ಅಷ್ಟು ಕಳಪೆ ಮಟ್ಟಕ್ಕೆ ವಿಕೃತಿಗೆ ಹೋದ್ರೆ ಅದು ಹಾಡಾಗಲ್ಲ. ಅದು ಕನ್ನಡ ಚಿತ್ರರಂಗ, ಸಿನಿಮಾ ಚಿತ್ರರಂಗ, ಅಲ್ಲಿನ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಇದನ್ನೆಲ್ಲ ಖಂಡಿಸ್ಬೇಕು. ಮಹಿಳೆಯರು ಇದನ್ನು ಖಂಡಿಸ್ಬೇಕು. ಆಮೇಲೆ ಪುರುಷರು ಕೂಡ ಎಲ್ಲರೂ ಇಂಥ ಹಾಡುಗಳು ಬಂದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದನ್ನು ಖಂಡಿಸ್ಬೇಕು. ಇಲ್ಲ ಅಂದರೆ ಏನೇನು ಬೇಕು ಅದನ್ನೇ
ನೋಡಿ, ಇತ್ತೀಚೆಗೆ ಕನ್ನಡ ಚಿತ್ರರಂಗದ ದಾರಿ ಎತ್ತೆತ್ಲಗೂ ಹೋಗ್ತಾ ಇದೆ. ಅವ್ನ ಯಾರು ಉಮ್ಕು ಅಂತೆ, ಅವ್ನು ವಿಚಿತ್ರವಾಗಿ ಟ ಡಿಗಾ ಡಿಗಾ ಅಂತ ಏನು ಹೇಳಿ ಅಲ್ಲೇನೋ ಒಂದು ಚೀಪ್ ಪಬ್ಲಿಸಿಟಿ ಗಿಮಿಕ್ ಇವುಗಳಿಂದ ಸಿನಿಮಾ ಓಡುತ್ತಂತ ನಿಮಗೆ ಹೇಳಿದ್ಯಾರು? ಅವನೇನೋ ಸಿನಿಮಾ ಓಡ್ಲಿ ಅಣ್ಣನ ಸಿನಿಮಾ ಅಂತೇಳಿ ಸುಮ್ನೆ ನಾಟಕ ಮಾಡ್ಕೊಂಡು ಸೀಮೆ ಎಣ್ಣೆ ಸುರ್ಕೊಂಡು ಏನ್ರಿ ಇದೆಲ್ಲ? ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪರಂಪರೆ ಇದೆ. ದೊಡ್ಡ ದೊಡ್ಡ ದಿಗ್ಗಜರು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದಾರೆ. ನಿಮ್ ಸಿನಿಮಾ ಚೆನ್ನಾಗಿದೆ, ನೀವೇನು ಗಿಮಿಕ್ ಮಾಡುವ ಅವಶ್ಯಕತೆ ಇಲ್ಲ. ಕತೆ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಅನ್ನು ಇಟ್ಕೊಂಡಿದ್ದೀರಿ ಅಂದ್ರೆ ನೀವು ಗಿಮಿಕ್ ಯಾಕೆ ಮಾಡ್ತೀರಿ? ಅಂದ್ರೆ ನೀವು ತೆಗೆದುಕೊಳ್ಳೋ ಸಿನಿಮಾ ವಸ್ತು ಚೆನ್ನಾಗಿಲ್ಲ, ನಿಮ್ಮ ಕತೆ ಚೆನ್ನಾಗಿಲ್ಲ, ಡಬ್ಬಾ ತರ ಇದೆ ಅಂದ್ಮೇಲೆ ನೀವು ಡಬ್ಬಾ ತರ ಗಿಮಿಕ್ ಮಾಡಕ್ ಶುರು ಮಾಡ್ತೀರಿ. ಈ ಗಿಮಿಕ್ಗಳ ಮೂಲಕ ಜನ ನಂಬ್ಕೊಂಡ್ಬಿಡ್ತಾರೆ. ನೀವೇನೋ ಆ ಕ್ಷಣಕ್ಕೆ ಪ್ರಚಾರವನ್ನ ಪಡಿಬಹುದು, ಆದ್ರೆ ಜನಮಾನಸದಲ್ಲಿ ಉಳಿಯುವಂತಹ ಹಾಡನ್ನ ಸಿನಿಮಾವನ್ನ ಕೊಡಬೇಕು. ಸಿನಿಮಾಗಳು ರಾಜ್ಕುಮಾರ್ ಅವರ ಸಿನಿಮಾ ಬಂದ ನಂತರ ಎಷ್ಟೋ ಜನ ಪಟ್ಟಣ ಬಿಟ್ಟು ಹಳ್ಳಿಗೆ ಹೋಗಿ ಕೃಷಿಯನ್ನ ಮಾಡಿದ್ರು. ಸಿನಿಮಾದ ಒಂದು ಸಂದೇಶ ಅದು. ಆದ್ರೆ ಇವತ್ತು ಸಿನಿಮಾಗಳ ಸಂದೇಶ ಒಡಿ ಬಡಿ ಕಡಿ ಚುಚ್ಚು ಲೈಂಗಿಕತೆಯ ವೈಭವೀಕರಣ. ಇದು ಹಾಡಲ್ಲ. ನೀವು ನೋಡಿ ಎಂತೆಂಥ ಸಾಂಗ್ಗಳಿದಾವೆ. ಮೆಲ್ಲು ಸಿರೆ ಸವಿಗಾನ, ಎಂತೆಂಥ ಹಾಡುಗಳು. ನಗು ನಗುತ್ತಾ ನಲಿ ನಲಿ ಅಂತೇಳಿ ರಾಜ್ಕುಮಾರ್ ಅವರ ಸಾಂಗು. ಮಾನವನಾಗುವಿಯಾ ಇಲ್ಲ ದಾನವನಾಗುವಿಯಾ, ಹಂಸಲೇಖ ಅವರ ಸಾಂಗ್ಗಳು. ಇವನ್ನೆಲ್ಲ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಈ ರೀತಿ ಕಳಪೆಯ ಆಮೇಲೆ ವಿಕೃತಿಯ ಹಾಡುಗಳನ್ನ ನಿಲ್ಲಿಸಬೇಕು, ಮತ್ತೆ ಇದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಫಸ್ಟ್ ಆಫ್ ಆಲ್ ಈ ಸಿನಿಮಾ ರಂಗದವರಿಗೆ ಇದ್ರ ಬಗ್ಗೆ ಒಂದು ಪ್ರಜ್ಞೆ ಇರಬೇಕು, ನಾನು ಏನ್ ಕೊಡ್ತೀನಿ ಅಂತ. ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಏನು ವಾಣಿಜ್ಯ ಮಂಡಳಿ ಮತ್ತೆ ಇಲಾಖೆ ಮತ್ತೆ ಮಹಿಳಾ ಆಯೋಗ ಇದ್ರ ಬಗ್ಗೆ ಗಮನ ಹರಿಸಲಿ. ಇದನ್ನೆಲ್ಲ ತಿರಸ್ಕರಿಸಬೇಕು, ಎಂಟರ್ಟೈನ್ಮೆಂಟ್ ಮಾಡಬಾರ್ದು. ನಮ್ಮ ಜನ ಅದನ್ನೇ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ರೆ ಅವರು ಅದನ್ನೇ ಕೊಡ್ತಾರೆ. ಇಂಥ ಸಿನಿಮಾಗಳು ಬಂದಾಗ ಅದನ್ನ ಡಿಲೀಟ್ ಮಾಡಬೇಕು, ಅಥವಾ ಅದನ್ನ ಏನು ಪ್ರಚಾರ ಮಾಡಬಾರ್ದು. ನಾವು ಇಲ್ಲಿ ಪ್ರಚಾರ ಮಾಡ್ತಾ ಇಲ್ಲ, ಕೆಟ್ಟ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ವಿ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.